ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತಂಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಷ್ಟು ದಿನ ರಾಜ್ಯ ಸರ್ಕಾರದವರು ಒಂದಾದ್ಮೇಲೆ ಒಂದು ಬೆಲೆ ಏರಿಕೆನ ಮಾಡ್ತಾನೆ ಬಂದಿದ್ದಾರೆ. ಈಗ ನಮ್ಮದೊಂದು ಇರಲಿ ಅಂದ್ಬಿಟ್ಟು ಈಗ ಕೇಂದ್ರ ಸರ್ಕಾರದವರು ಕೂಡ ಬೆಲೆ ಏರಿಕೆನ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಜಾಸ್ತಿ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ಉಷಾ ಅಂತಂಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ರಾಜ್ಯ ಸರ್ಕಾರದವರು ಒಂದಾದ್ಮೇಲೆ ಒಂದು ಬೆಲೆ ಏರಿಕೆ ಮಾಡ್ತಾನೆ ಬಂದರು. ಹಾಲು, ಮೊಸರು, ಮೆಟ್ರೋ ಟಿಕೆಟ್ ಜಾಸ್ತಿ ಮಾಡಿದ್ರು, ಬಸ್ ಟಿಕೆಟ್ ಜಾಸ್ತಿ ಮಾಡಿದ್ರು, ಈಗ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ತಿದ್ದಾರೆ, ಈ ಕಾಫಿ ಟೀ ಬೆಲೆ ಜಾಸ್ತಿ ಆಯಿತು. ಒಂದಾದ್ಮೇಲೆ ಒಂದು ಮಾಡ್ತಾನೆ ಇದ್ದಾರೆ. ಮಧ್ಯಮದ ವರ್ಗದವ್ರಿಗೆ ಹಾಗೆ ಬಡವ್ರಿಗಂತೂ ಜೀವನ ಮಾಡೋಕ್ಕಾಗೋದೇ ಇಲ್ಲ, ಅಷ್ಟು ರೇಟ್ ಜಾಸ್ತಿ ಮಾಡ್ತಿದ್ದಾರೆ. ಒಂದು ಕಡೆ ಗ್ಯಾರಂಟಿ ಯೋಜನೆ ಮೂಲಕ ಹಣ ಕೊಡ್ತಿದ್ದಾರೆ, ಅದ್ರ ಡಬಲ್ಲು ಈ ಕಡೆಯಲ್ಲೇ ಕಿತ್ಕೊತಿದ್ದಾರೆ. ಈಗ ನಮ್ಮದು ಒಂದಿರಲಿ ಅಂದ್ಬಿಟ್ಟು ಇವಾಗ ಕೇಂದ್ರ ಸರ್ಕಾರದವರು ಕೂಡ ಜಾಸ್ತಿ ಮಾಡಿದ್ದಾರೆ. ಹೌದು, ಈಗ ಗ್ಯಾಸ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ, 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈಗ ಕೇಂದ್ರ ಸರ್ಕಾರದಿಂದ ಗ್ಯಾಸ್ LPG ಗ್ಯಾಸ್ ಸಿಲಿಂಡರ್ನ ಬೆಲೆ ಇಷ್ಟು ದಿನ 803 ರೂಪಾಯಿ ಇತ್ತು, ಇನ್ನು ಮುಂದೆ 853 ರೂಪಾಯಿ ಮಾಡಿದ್ದಾರೆ. ಹಾಗೆ ಕಡು ಬಡವರಿಗೆ ಅಂದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿ ಗ್ಯಾಸ್ ಸಿಲಿಂಡರ್ ತಗೊಳ್ಳೋರಿಗೆ 500 ರೂಪಾಯಿ ಇತ್ತು, ಇವಾಗ ಅವರಿಗೆ 550 ರೂಪಾಯಿನ ಜಾಸ್ತಿ ಮಾಡಿದ್ದಾರೆ. ಇವಾಗ ಕೇಂದ್ರ ಸರ್ಕಾರದವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಮೊದಲನೇದು ಗ್ಯಾಸ್ ಸಿಲಿಂಡರ್ ಬೆಲೆ, ನೆಕ್ಸ್ಟ್ ಇನ್ನೇನು ಅವರು ಕೂಡ ಯಾವ್ದಾವ್ದು ಜಾಸ್ತಿ ಮಾಡ್ತಾರೆ ನೋಡಬೇಕು. ಹಿಂಗಾಗ್ತಿದ್ರೆ ನಿಜವಾಗ್ಲೂ ಬಡವ್ರಿಗಾಗಿರ್ಬೋದು, ಮಧ್ಯಮ ವರ್ಗದವ್ರಿಗಾಗಿರ್ಬೋದು ಜೀವನ ಮಾಡೋದೇ ತುಂಬ ಕಷ್ಟ ಅನಿಸುತ್ತೆ. ಯಾಕೆ ಈ ಥರ ಮಾಡ್ತಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ. ಇಷ್ಟು ದಿನ ಇವ್ರದ್ದಾಯ್ತು, ಇವಾಗ ಅವ್ರದ್ದು, ಹೀಗೆ ಒಬ್ಬರ ಮೇಲೊಬ್ಬರು ಪೈಪೋಟಿ ಮಾಡಿಕೊಂಡು ಎಲ್ಲ ಜಾಸ್ತಿ ಮಾಡ್ತಿದ್ರೆ ಈಗ ಜನಗಳು ಎಲ್ಲಿಗೆ ಹೋಗಬೇಕು ಏನೋ ಗೊತ್ತಿಲ್ಲ. ನಿಮ್ಗೆ ಏನನ್ಸುತ್ತೆ ದರ ಹೆಚ್ಚಿಗೆ ಮಾಡ್ತಿರೋದು? ಈಗ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದವರಾಗಿರ್ಬೋದು, ಈ ಥರ ದರ ಹೆಚ್ಚಳ ಮಾಡ್ತಿದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು, ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ನಿಮ್ಮ ಸಪೋರ್ಟ್ ಇದೆ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.